ನಮ್ಮ ಮ್ಯೂಸಿಕ್ ಬಜಾರ್ ಸಂಸ್ಥೆಯಿಂದ ತುಂಬಾ ಒಳ್ಳೆ ಹಾಡುಗಳು ಮೂಡಿ ಬಂದಿದೆ. ಇನ್ಸ್ಪೆಕ್ಟರ್ ನನ್ಗೆ ಹೊಸದಲ್ಲ, ಆದ್ರೆ ಈ ಸಿನಿಮಾ ಕಂಟೆಂಟ್ ಹೊಸದಾಗಿದೆ. ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ, ಎಕ್ಸ್ಪೀರಿಯನ್ಸ್. ಅವ್ರ ಮುಂದೆ ಒಂಚೂರು ಆಕ್ಟ್ ಮಾಡ್ಬೇಕಂದ್ರೆ ಒಂಚೂರು ಭಯ ಇತ್ತು. ಎಷ್ಟ್ ಬೇಗ 2 ವರ್ಷ ಮುಗ್ದೋಯ್ತು. ಈಗ ನಮ್ಮ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಜನವರಿ 16 ಬಿಡುಗಡೆ ಭಾರತಿ ಟೀಚರ್ ಚಲನಚಿತ್ರ. ಇದೊಂಥರ ಈಗ ನವಮಾಸ ತುಂಬಿ ರೆಡಿ ಆದಂತಹ ಪರಿಸ್ಥಿತಿನಲ್ಲಿದ್ದೇವೆ ನಾವು. ಆಕ್ಚುಲಿ ಇದು ಗಜಗರ್ಭ ಆಗೋಗ್ಬಿಟ್ಟಿತ್ತು. 2024 ನವೆಂಬರ್ನಿಂದ ಶುರುವಾದಂತಹ ನಮ್ಮ ಚಲನಚಿತ್ರದ ಕಾರ್ಯಕ್ರಮ ಕೊನೆಗೆ ಇಷ್ಟು ತಿಂಗಳುಗಳು ಕಳ್ಕೊಂಡು ಕೊನೆಗೆ ಈಗ ಹೆರಿಗೆಗೆ ಸಿದ್ಧವಾಗಿದೆ. ಎಲ್ಲ ಇದು ಮಾಲ್ಗಳು ಮತ್ತೆ ಸಿಂಗಲ್ ಸ್ಕ್ರೀನ್ ಎಲ್ಲ ಸೇರಿದಾಗೆ ಸುಮಾರು ಒಂದು 100 ಥಿಯೇಟರ್ಗಳಲ್ಲಿ ಪ್ಲಾನ್ ಮಾಡಿದೀವಿ. ಇದರಲ್ಲಿ ಈ ಸಿಂಗಲ್ ಸ್ಕ್ರೀನ್ ಅಲ್ಲಿ ಒಂದು ವಿಶೇಷವಾದಂತ ಸುದ್ದಿಯನ್ನ ಕೂಡ ಅತಿ ಶೀಘ್ರದಲ್ಲೇ ಕೊಡಲಿದ್ದೇವೆ. ಅದು ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಈಗ ಹುಬ್ಬಳ್ಳಿ ವಲಯದ ಪ್ರದರ್ಶಕರು ಒಪ್ಪಿದ್ದಾರೆ, ಮೈಸೂರು ವಲಯದ ಪ್ರದರ್ಶಕರು ಒಪ್ಪಿದ್ದಾರೆ. ಚಿತ್ರಮಂದಿರದ ಪ್ರವೇಶ ದರ 50 ರೂಪಾಯಿ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟ್ ಬೇಗ 2 ವರ್ಷ ಮುಗ್ದೋಯ್ತು. ಈಗ ನಮ್ಮ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಮೈ ಮೂವಿ. ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡ್ ಮಾಡಿದೀನಿ. ಕಮ್ಮಿ ಮಾಸ್ಟರ್ ಇದ್ರು, ತುಂಬಾನೇ ಅವರು ಕೂಡ ಸಪೋರ್ಟ್ ಮಾಡ್ಕೊಂಡು, ನಮ್ ಪ್ರಸನ್ನ ಸರ್ ಕೂಡ ತುಂಬಾ ಸಪೋರ್ಟ್ ಮಾಡ್ಕೊಂಡು ಒಂದು ಸಕ್ಸಸ್ ಆಗಿ ಡನ್ ಮಾಡಿದೀವಿ. ಎಸ್ ಸರ್, ನಾಯಕ ನಟರಾಗಿರೋಂತ ನಿಮ್ಗೆ ವೆಲ್ಕಮ್. ಹೇಗಿದ್ದೀರಿ? ನಮಸ್ಕಾರ, ಆರಾಮ. ತಾವು ಸರ್? ಎಸ್ ಸರ್. ಭಾರತಿ ಟೀಚರ್ 16 ರಿಲೀಸ್ ಆಗ್ತಿದೆ. ಹೌದು. ಹೇಗಿದೆ ಸರ್ ತಯಾರಿ ಎಲ್ಲ? ನಡೀತಾ ಇದೆ ಸರ್. ಈಗ ತಾನೇ ನಾವು ಟ್ಯಾಬ್ಲೋ ಒಂಚೂರು ಆಫ್ಲೈನ್ ಪ್ರಮೋಷನ್ಸ್ ಸ್ಟಾರ್ಟ್ ಮಾಡಿದ್ದೀವಿ, ಆನ್ಲೈನು ನಡೀತಾ ಇದೆ. ಈಗ ಇಂಟರ್ವ್ಯೂ ದ್ವಾರ ಇದು ಹೋಗುತ್ತೆ ಅಂತ ಚಾಲೆಂಜ್ ಆಗಿತ್ತು ಸರ್. 1 ಡೇ ಅಲ್ಲಿ ಮುಗಿಸಿದೀವಿ ಅದನ್ನ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ನೈಟ್ ವರ್ಗು ನಾನ್ ಸ್ಟಾಪ್ ಮಾಡಿದೀವಿ. Okay. ಅಂಡ್ ನೆಕ್ಸ್ಟ್ ಡೇ ಲಿರಿಕಲ್ ರಿಲೀಸ್ ಮಾಡಿದೀವಿ. ಸಿನಿಮಾ ಇದೆ ಸರ್, ನನ್ನ ಫಸ್ಟ್ ಮೂವಿ. Okay. ಇದಕ್ಕಿಂತ ಮುಂಚೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಭಯ ಇತ್ತು ಸರ್, ಕ್ಯಾಮ್ರಾ ಫೇಸಿಂಗ್ ವಾಗೂ ಭಯ ಇತ್ತು. ಆಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ, ಎಕ್ಸ್ಪೀರಿಯನ್ಸ್. ಅವ್ರ ಮುಂದೆ ಒಂಚೂರು ಆಕ್ಟ್ ಮಾಡ್ಬೇಕಂದ್ರೆ ಒಂಚೂರು ಭಯ ಇತ್ತು. ಬಟ್ ಅವ್ರ ಸಪೋರ್ಟ್ ಇಂದ, ಅವರು ಕೋಆಪರೇಷನ್ ಇಂದ ನಾವು ಒಳ್ಳೇದಾಗಿ ಪರ್ಫಾರ್ಮ್ ಮಾಡಿದೀವಿ. Yes, sir. ಭಾರತಿ ಟೀಚರ್ ಒಂದೊಳ್ಳೆ ಥಾಟ್ ಇಟ್ಕೊಂಡು ಪ್ರಸನ್ನ ಸರ್ ಬರ್ದಿರೋದು. ಸೊ ಇದು ಹೂವಿನಿಂದ ನಾರು ಸ್ವರ್ಗ ಅಂದಂಗೆ ಸರ್ ಜೊತೆ ಒಂದು ಅಶೋಕ ಅನ್ನೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ. ಇನ್ಸ್ಪೆಕ್ಟರ್ ರೋಲ್ ನನಗೆ ಹೊಸದಲ್ಲ, ಆದರೆ ಈ ಸಿನಿಮಾ ಕಂಟೆಂಟ್ ಹೊಸದಾಗಿದೆ. ಅದಕ್ಕೆ ನಾನು ಇದರಲ್ಲಿ ಏನಂದರೆ ತುಂಬ ಉತ್ಸುಕನಾಗಿ ಆ್ಯಕ್ಟ್ ಮಾಡಿದ್ದೀನಿ. ಅಂದರೆ ಏನಕ್ಕಂದರೆ ಓವರ್ ಆಲ್ ಥೀಮ್ ಆಫ್ ದಿ ಮೂವಿ ತುಂಬ ಚೆನ್ನಾಗಿದೆ. ಸೊ ಆ ಥರ ಇದ್ದಾಗ ನಾವು ಚಾಲೆಂಜಿಂಗ್ ಆಗಿತ್ತು ಪಾತ್ರನೂ ಕೂಡ. ಯಾಕೆಂದ್ರೆ ಲೀಡ್ ರೋಲು ರಾಜಶೇಖರ ಅಂತ ನಮ್ಮ ರೋಹಿತ್ ಮಾಡಿರೋ ರೋಲ್ಗೂ ನನ್ನ ರೋಲು ಯಾವಾಗಲೂ ಆಪೋಸಿಟ್ ಇರುತ್ತೆ. ಆ ಕಾನ್ಫ್ಲಿಕ್ಟೇ ಅವರು ಭಾರತಿಗೆ ಸಮಸ್ಯೆ ಆಗೋದು. ಅವಳು ಭಾರತಿ ಅನ್ಕೊಂಡಿರೋ ಒಂದು ಏಮ್ನ, ಗುರಿನ ಅವ್ರ ಮೇಷ್ಟ್ರು ನಮ್ಮ ಸಿಂಹ ಚಂದ್ರ ಸರ್ ಮಾಡಿದ್ದಾರೆ. ಅದನ್ನ ಈಡೇರ್ಸೋಕ್ಕೆ ಈ 2 ಕ್ಯಾರೆಕ್ಟರ್ಗಳ ಈಗೋ, ಅಂದ್ರೆ ಇದು ನಮ್ಮಿಬ್ರದ್ದು ಸ್ವಾರ್ಥ. ಇದು ಇಲ್ಲಿ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ, ಆದ್ರೆ ಒಂದೇ ಏರಿಯಾದಲ್ಲಿ ನಡೆಯೋ ಕತೆ ಇದು. ಸೊ ನಮ್ಮಿಬ್ರು ಈಗೋ ಆ ಹುಡುಗಿ ಏಮಿಗೆ ಕಷ್ಟ ಕೊಡ್ತಾ ಇರುತ್ತೆ. ಸೊ ಹೆಂಗಂದ್ರೆ, ಈಗ ಜಾಗಿಂಗ್ ಮಾಡೋನ್ಗೆ ಅವತ್ತು ಆ ಊರಿನ ಬಂದಾದ್ರೆ ಹೊರಗಡೆ ಬರ್ಬೇಡಿ 144 ಸೆಕ್ಷನ್ ಅಂದ್ರೆ ಹೆಂಗಿರುತ್ತೆ, ಆ ತರ ಪರಿಸ್ಥಿತಿಯಲ್ಲಿ ಸಿಗಾಕೊಳ್ತಾಳೆ ಅವಳು. ಬಟ್ ಅದರಿಂದ ಹೆಂಗ್ ಆಚೆ ಬರ್ತಾರೆ ಅಂತ ಸರ್ ಒಂದೊಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ನನ್ನ ಪತ್ರ ಚೆನ್ನಾಗಿದೆ. ಅಂದ್ರೆ ಇದು ಪೊಲೀಸ್ ಅಂದ್ರೆ ಸಿಟಿನೂ ಅಲ್ಲ, ತಾಲೂಕು ಅಲ್ಲ, ಒಂದು ಹೋಬಳಿ ಲೆವೆಲ್ ಅಲ್ಲಿರೋ ಒಂದು ಕತೆ ಇದು. ಸೊ ಇದು ಭಾರತಿ ಟೀಚರ್ ಬಂದು ಹೆಂಗೆ ಅಂದ್ರೆ, ಕಮರ್ಷಿಯಲ್ ಸಿನಿಮಾ ಬಂದು ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಫುಡ್ ಆರ್ಡರ್ ಮಾಡಿ ಅಲ್ಲೇನೋ ಒಂದು ಮ್ಯೂಸಿಕ್ ಹಾಕಿರ್ತಾರೆ, ಅದು ಕೇಳಿಸ್ಕೊತಾ ಇರ್ತಾನೆ, ಬರ್ತದೆ ಯಾವಾಗಲೂ ಬರ್ತಾನೆ, ತಂದು ಕೊಡ್ತಾನೆ, ಹಂಗೆ ಬಿಲ್ಲು ಇರುತ್ತದು. ಇದು ನಮ್ಮ ಮನೆ ಊಟದ ಥರ ಇದು. ಅಂದರೆ ಇಲ್ಲಿ ನಾನೇ ಸ್ವಲ್ಪ ಸೆಲ್ಫ್ ಸರ್ವಿಸ್ ಮಾಡ್ಕೋಬೇಕು ನಮ್ಗೆ. ಯಾಕೆಂದರೆ ಅದು ಒಂದು ಮುಂಚೆನೇ ಗೊತ್ತಿರುತ್ತೆ ಇದರಲ್ಲೇ ಮಾಡ್ತೀವಿ ಅಂತ. ಅಲ್ಲಿ ತುಂಬ ಟೈಮು ಇದು ಮಾಡೋಕ್ಕಾಗಲ್ಲ. ಅಂದರೆ ಏನಂದರೆ, ನಾನು ಸೀರಿಯಲಿಂದ ಬಂದಿರೋದ್ರಿಂದ ಸೀರಿಯಲಲ್ಲಿ ಇನ್ನೂ ಜಾಸ್ತಿ ಇರುತ್ತಲ್ಲ ವರ್ಕು. ಸೊ ನನಗೆ ಈ ಥರದ್ದು ವರ್ಕು ಕಂಟೆಂಟಲ್ಲಿ ಕೊಡಬೇಕು. ಆಮೇಲೆ ಇವತ್ತಿಗೆ ನಾವು ಬೀಯಿಂಗ್ ಆನ್
ಕಮರ್ಷಿಯಲ್ ನಾನ್ ಕಮರ್ಷಿಯಲ್ ಅದಕ್ಕಿಂತ ಒಂದು ಸಿನಿಮಾ ಅಷ್ಟೇ ನನ್ನ ಪ್ರಕಾರ. ಆಕ್ಟರ್ ಆಗಿ ನಾವು ಈ ಥರದ್ದು ಮಾಡಬೇಕು, ಅದನ್ನು ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಾವು ಇವತ್ತು ಕನ್ನಡಕ್ಕಿರೋ ಮಾರ್ಕೆಟ್ಗೆ ಬರೀ ದೊಡ್ಡದು ಅಂತ ಕೂರೋಕ್ಕಾಗಲ್ಲ. ಬಂದ್ರೆ ಮಾಡೋದೇನೆ, ಆದರೆ ಈ ಥರ ಕಂಟೆಂಟ್ ಬೇಸಸ್ ಮಾಡಬೇಕು. ಯಾಕೆಂದ್ರೆ ಜನ ಎಲ್ಲ ಟುವರ್ಡ್ಸ್ ಕಂಟೆಂಟ್ ಹೋಗ್ತಾ ಇದ್ದಾರೆ. ಅದಕ್ಕೆ ಬೆಂಗಳೂರಲ್ಲಿ ಮಲಯಾಳಂ ಸಿನಿಮಾ ಓಡ್ತಿರೋದು. ಕಂಟೆಂಟ್ ಇಲ್ಲ, ಕಮರ್ಷಿಯಲ್ ಓಡ್ತಿದೆ, ಬಟ್ ಕಂಟೆಂಟ್ ಕಡೆಗೆ ಆಫ್ಟರ್ ಕೋವಿಡ್ ಸ್ವಲ್ಪ ಜನ ವಾಲ್ತಾ ಇದ್ದಾರೆ. ಅಂದರೆ ಅವರಿಗೆ ಹಾಡೇ ಬೇಡ, ಫೈಟೇ ಬೇಡ, ಒಂದೊಳ್ಳೆ ಕತೆ ಹೇಳಿ ನೋಡ್ತೀವಿ ಅನ್ನೋ ಲೆವೆಲಿಗೆ ಬಂದಿದ್ದಾರೆ ಆಲ್ರೆಡಿ. ನಾವು ಈ ಕನ್ನಡದವ್ರು ಈಗ ಒಪ್ಕೋತಾ ಇದೀವಿ. ಈಗ ಪ್ರಸನ್ನ ಸರ್ ಅಂತ ಸಾಹಿತಿಗಳು ಸಿನಿಮಾ, ಯಾಕೆಂದ್ರೆ ಸಾಹಿತಿಗಳು ಸಾಹಿತ್ಯ ರಚಿಸೋದು ಮಲಯಾಳಮಲ್ಲಿ ತಮಿಳಲ್ಲಿ ಮಾಮೂಲಿಯಾಗಿದೆ. ಸ್ವಲ್ಪ ಕನ್ನಡದಲ್ಲಿ ಕನ್ನಡ ಸಾಹಿತ್ಯ ಬರೆಯೋರು ಸಿನಿಮಾ ಕಮ್ಮಿ ಬಂದಿರೋದು. ಅಲ್ಲ, ನಾನು ಈ ಸಿನಿಮಾಗೆ ಕೊಲಾಬ್ರೇಟ್ ಆಗಿದ್ದೆ ಒಂದು ಯೂನಿಕ್. ಸುಮ್ಮನೆ ಫೇಸ್ಬುಕ್ ನೋಡ್ತಾ ಇದ್ದೆ, ಅವರು ಹೊಸದೊಂದು ಪ್ರಯತ್ನ ಅಂತ ಒಂದು ಪೋಸ್ಟ್ ಹಾಕಿದ್ರು. ನಾನು ಮೆಸೇಂಜರಲ್ಲಿ ಸುಮ್ಮನೆ ಮೆಸೇಜ್ ಮಾಡಿದೆ, ನಾವಿದ್ದೀರಾ ಸರ್ ಅಂತ. ಅಯ್ಯೋ ನೀವು ಬರೋದಾದ ಗ್ಯಾರಂಟಿ ಅಂದರು. ನೆಕ್ಸ್ಟ್ ಡೇ ನಾನು ನಮ್ಮ ವೆಂಕಟ್ ಗೌಡ್ರು, ನಮ್ಮ ಕ್ರಿಯೇಟಿವ್ ಹೆಡ್ ಅವ್ರ ಆಫೀಸಲ್ಲಿ ಕೂತು ಮಾತಾಡಿದ್ದು. ಸೊ ಅವ್ರದ್ದು ಅಂಕಣ ಎಲ್ಲ ಓದಿದ್ದೀನಿ ನಾನು ಮುಂಚೆಯಿಂದ. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬ ಇದಾಯ್ತು. ಯಾಕಂದ್ರೆ ನಾವು ವೀರಕಪುತ್ರ ಅವರ ಪುಸ್ತಕ ಸಂತೆಯಲ್ಲಿ ಅವ್ರು ನೋಡಿದ್ದೆ ನಾನು, ಬಟ್ ಮಾತಾಡ್ಸಿರ್ಲಿಲ್ಲ. ಪರಿಚಯ ಆಯ್ತು ನನಗೆ ಫೇಸ್ಬುಕ್ ಮುಖಾಂತರ. ನೋಡ್ತಾ ಇದ್ದೆ ಅವ್ರು ಬರೆದಿದ್ದು, ಹಾಕಿರೋ ಪೋಸ್ಟ್ ಎಲ್ಲ. ಬಟ್ ಇದು ನನಗೆ ಏನಕ್ಕೆ ಪರ್ಸನಲಿ ನಾನು ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತೆ ಅಂದರೆ, ನಮ್ಮ ತಾಯಿ ಟೀಚರು. ಸಿನಿಮಾ ಟೈಟ್ಲು ಭಾರತಿ ಟೀಚರು. ನಮ್ಮ ತಾಯಿ 30 ವರ್ಷ ಒಂದು ಕಿರಿಯ ಪ್ರಾಥಮಿಕ ಪಾಠಶಾಲೆ ಹಾಸನದ ಹತ್ರ, ಒಂದು ಬೊಮ್ಮೇನಹಳ್ಳಿ ಅಂತ, ಒಂದು 15 ಕಿಲೋಮೀಟ್ರು. ಅವರು ಫಸ್ಟು ಸೇರ್ಕೊಂಡಿದ್ದು ಅದೇ ಸ್ಕೂಲು, ರಿಟೈರ್ಡ್ ಆಗಿದ್ದು ಅದೇ ಸ್ಕೂಲು. ಮೊದಲು 2 ಸರಿ ಟ್ರಾನ್ಸ್ಫರ್ ಆದರೂ ಊರವರೇ ಬಿಟ್ಟಿಲ್ಲ, ಒಳ್ಳೆ ಟೀಚರು ಅಂತ. ಸೊ ಏನು ಅನ್ಫಾರ್ಚುನೇಟ್ ಅಂದರೆ, ಅವ್ರು ಬಿಟ್ಟು ಬಂದು 2 ವರ್ಷ ಸ್ಕೂಲ್ ಮುಚ್ಚೋಯ್ತು. ಬಿಕಾಸ್ ನೋ ಸ್ಟ್ರೆಂತ್. ಕನ್ನಡ ಸ್ಕೂಲು ಮುಚ್ಚೋಯ್ತು. ಅಂದ್ರೆ ಇದೆಲ್ಲ ನನಗೆ ಯಾವಾಗ ಹೇಳ್ತಿದ್ರಲ್ಲ, ನನಗೊಂಥರ, ನಾನು ಕನ್ನಡ ಮೀಡಿಯಂ ಆಗಿರೋದ್ರಿಂದ, ಇಂಜಿನಿಯರಿಂಗ್ ಓದಿದ್ರು ಕನ್ನಡ ಮೀಡಿಯಂ ನಾನು. ಸೊ ನನಗೆ ಈ ತರ ದೇವಲ್ ಮಾಡ್ತಿದ್ರೆ ನಾವ್ ಏನಾದ್ರು ಮಾಡ್ಬೇಕಲ್ಲ. ಈಗ ನಾವೆಲ್ಲ ಬಿಟ್ಟು ಕನ್ನಡ ಸ್ಕೂಲ್ ಓಪನ್ ಮಾಡಕ್ ಆಗಲ್ಲ, ಅದು ನನ್ಗೆ ಗೊತ್ತಿದೆ. ಬಟ್ ಯಾಕಂದ್ರೆ ನನ್ನ ಮಗನೇ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾನೆ, ಇದು ಏನು ಮಾಡಕ್ಕಾಗಲ್ಲ ಪ್ರಸ್ತುತ, ಹಂಗಿದೆ. ಬಟ್ ನಾವು ಮನೇಲಿ ಕನ್ನಡನೇ ಮಾತಾಡೋದು. ಸೊ ಮನೇಲಿ ಆಚೆ ಎಲ್ಲ ಕಡೆ. ಅದಕ್ಕೆ ನನಗೆ ಅದೊಂದು ಹಾಂಟ್ ಆಯ್ತು. ಇನ್ನೊಂದು ಸರ್, ಆಮೇಲೆ ನನಗೇನಂದ್ರೆ, ಒಂದು ಪ್ಯೂರ್ ಸಾಹಿತ್ಯ ಬೇಸಿಂದ ಬಂದಿರೋ ಒಬ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಆಸೆ. ಮುಂಚೆ ಸೀರಿಯಲ್ ಮಾಡ್ಬೇಕಾದ್ರೆ TN ಸೀತಾರಾಮ್ ಅವ್ರನ್ನ ಜೊತೆ ವರ್ಕ್ ಮಾಡ್ಬೇಕು ಅಂತ ಲಾಲ್ ಬಾಗಿಗೆಲ್ಲ ಹೋಗಿ ಅಡ್ಡ ಹಾಕ್ಬಿಟ್ಟಿದೀನಿ ಅವ್ರನ್ನ. ಅವ್ರು ಬೆಳಿಗ್ಗೆ ವಾಕಿಂಗ್ ಬರ್ತಾರೆ ಅಂತ ಹೇಳಿ ಅಡ್ಡ ಹಾಕಿ, ನಿಮ್ ಜೊತೆ ನೀವು ಎಲ್ಲರೂ ಬಿಡಲ್ವಲ್ಲ ಅಂತ ಎಲ್ಲ ಕೇಳ್ಬಿಟ್ಟಿದ್ರು. ಬಟ್ ಮಾಡಕ್ಕೆ ಆಗ್ಲಿಲ್ಲ. ಅವ್ರು ಕರೆಯೋ ಅಷ್ಟೊಳಗೆ ನಾನು ಸಿನಿಮಾಗೆ ಬಂದ್ಬಿಟ್ಟಿದ್ದೆ. ಸೊ ಇದು ಮೇಯ್ನ್, ಅಂದ್ರೆ ಒಂದು ಸಾಹಿತ್ಯದ ಬೇಸ್ ಇರೋ ಪ್ಯೂರು. ಯಾಕೆಂದ್ರೆ ನನ್ಗೆ ಪರ್ಸನಲಿ ಏನಂದ್ರೆ, ಒಂದು ಲೈನ್ ಬರೀಬೇಕಾದ್ರೂ ಅದ್ರ ಮೇಲೆ ಕೆಲಸ ಮಾಡಿರ್ಬೇಕು ಅಂತ ನಾನ್ ನಂಬೋದು. ಅಂದ್ರೆ ಒಬ್ಬ ಒಂದು ರೈಟರ್ ಅಂದ್ರೆ ಬರ್ದಿದ್ದೆಲ್ಲ ರೈಟಿಂಗ್ ಆಗಲ್ಲ, ಅದಕ್ಕೊಂದು ಕೃಷಿ ಬೇಕಲ್ಲ. ಆತರ ಕೃಷಿ ಮಾಡಿದಾರ ಅವರು. ಇವತ್ತು ಎಲ್ಲರೂ ರೈಟರ್, ನಾನು ಅದು ನಂಬಲ್ಲ. ಯಾಕೆಂದ್ರೆ ಅದು ಆಳನೇ ಅಗಲನೇ ತುಂಬಾ ಇದೆ, ತುಂಬಾ. ಅದು ಸುಮ್ಮನೆ ನಾವು ಮಾತಾಡೋಷ್ಟು ಈಸಿ ಇಲ್ಲ ಅದು. ನನ್ನ ಕನಸಿನ ಒಂದು ಕೂಸು ಭಾರತಿ ಟೀಚರ್. ಬಹುಶಃ ಅದೇ ಈ ಮೊದಲಿಗೆ ಅದು ಕಾನ್ಸೆಪ್ಟ್ ತುಂಬಾ ಸರಳ. ಏನಪ್ಪಾ ಅಂದ್ರೆ, 7ನೇ ತರಗತಿ ಓದುವಂತಹ ಭಾರತಿ ತನ್ನ ಊರಿನ ಪ್ರತಿಯೊಬ್ಬರನ್ನೂ ಕೂಡ ಓದುವ ಬರೆಯುವ ಹಾಗೆ ಮಾಡಬೇಕು ಅಂತ ಕನಸು ಕಾಣ್ತಾಳೆ, ಸಂಕಲ್ಪ ಮಾಡ್ತಾಳೆ. ಅದನ್ನ ಹೇಗೆ ಸಾಧಿಸ್ಕೊಳ್ತಾಳೆ ಅನ್ನೋದು ಕತೆ. ಇಷ್ಟೇ, ಅದು ಸಿಂಪಲ್. ಅದರ ಮಧ್ಯೆ ಬರುವಂತ ಅಡೆತಡೆಗಳು, ಕಷ್ಟ, ನೋವು, ಅವಮಾನ, ಹೋರಾಟ, ಇದೆಲ್ಲವೂ ಕಥೆಯ ಒಟ್ಟಾರೆಯಾಗಿ ಮೂಡಿ ಬಂದಿರ್ತದೆ. ಈ ಸಿನಿಮಾವನ್ನ ನಾನು ಸಂಗೀತಮಯವಾಗಿ ಹೇಳಬೇಕು ಅಂತ ಆಸೆ ಪಟ್ಟಿದ್ದೆ. ಸೊ ಮೊದಲಿಗೆ ಅದೊಂದು 14 ಹಾಡಿತ್ತದು. ಆಮೇಲೆ ಎಲ್ಲ ಅದನ್ನ ಕಟ್ ಮಾಡಿ ಕೊನೆಗೆ 10 ಹಾಡಿಗೆ ತರಬೇಕಾಯ್ತು. ಈ 10 ಹಾಡನ್ನ ನಾನು ಬರೆದ ತಕ್ಷಣ ಅದರ ಸಾಹಿತ್ಯದ ಸಮೇತ, ಟ್ಯೂನ್ ಸಮೇತ, ಬಹುಶಃ ಎಲ್ಲ ಹಾಡುಗಳನ್ನು ಬಂದು ನಾನು ನಿಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹತ್ರ ಬಂದು ಅದನ್ನ ಹೇಳಿದ್ದೆ, ಅದು ತೋರಿಸಿದ್ದೆ. ಅವರು ಬಹಳ ಖುಷಿ ಪಟ್ಟಿದ್ರು. ಮತ್ತೆ ಅದೇ ಕಾರಣಕ್ಕೆ ಅವರು ಸಾಕಷ್ಟು ಜೊತೆಗೆ ನಿಂತರು ಬೇರೆ ಬೇರೆ ವಿಚಾರಗಳಿಗೆ. ಮತ್ತೆ ಕೊನೆಗೆ ಈ ಹಾಡನ್ನ ಬಿಡುಗಡೆಯನ್ನ ನಾನೇ ಮಾಡ್ತೀನಿ, ನಮ್ಮ ಮ್ಯೂಸಿಕ್ ಬಜಾರ್ ಸಂಸ್ಥೆಯಿಂದ ತುಂಬಾ ಒಳ್ಳೆ ಹಾಡುಗಳು ಮೂಡಿ ಬಂದಿದೆ, ಮಾಡೋಣ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಅದು ಅದ್ರ ಮಧ್ಯೆ
ಆ ಎಲ್ಲ ಹಾಡುಗಳು ಹೇಗೆ ಏನೇನೆಲ್ಲ ರಚನೆ ಆಯಿತು ಅನ್ನುವಂಥದ್ದು ಒಂದು ಬೇರೆನೇ ಕತೆ. ಒಟ್ಟಾರೆಯಾಗಿ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿತ್ತು, ಏನು ಎತ್ತ, ಅದು ಚಿತ್ರೀಕರಣದಲ್ಲಿ ಏನೇನೆಲ್ಲ ಸಂಭವಿಸಿ ಈ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಈಗ ಕೊನೆಯದಾಗಿ ಚಿತ್ರ ಸಿದ್ಧವಾಗಿ ತೆರೆಗೆ ಬರೋದಕ್ಕೆ ಬಂದಿದೆ.